ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ನಟ ದರ್ಶನ್ ಗ್ಯಾಂಗ್ನಿಂದ ಕಿಡ್ನಾಪ್ ಮತ್ತು ಹತ್ಯೆ ಪ್ರಕರಣ. ಇನ್ಸ್ಟಾದಲ್ಲಿ ಪ್ರೊಫೈಲ್ ಫೋಟೋ ಡಿಲೀಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ, ಅಂದರೆ ದರ್ಶನ್ ಅವರ ಪತ್ನಿ. ಪ್ರೊಫೈಲ್ ಫೋಟೋ ಡಿಲೀಟ್ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಅಂದರೆ ಅವರ ಮನಸ್ಥಿತಿಯನ್ನು ನಾವು ಇಲ್ಲಿ ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಆಕೆ ಮನಸ್ಥಿತಿ ಹೇಗಿರಬೇಕು? ಸೊ ಸಹಜವಾಗಿ ಆಕೆಗೂ ಕೂಡ ಬೇಸರವಾಗಿರುತ್ತೆ ಈ ಎಲ್ಲ ಘಟನೆಗಳಿಂದ. ಹಾಗಾಗಿ ಇನ್ಸ್ಟಾದಲ್ಲಿ ಪ್ರೊಫೈಲ್ ಫೋಟೋವನ್ನು ಡಿಲೀಟ್ ಮಾಡಿ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ಆಮೇಲೆ ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಅವ್ರಿಗೂ ಅನಿಸುತ್ತಲ್ಲ, ಏನಪ್ಪ ಇದು ಮೇಲಿಂದ ಮೇಲೆ ಹೀಗಾಗ್ತಾ ಇದೆ ಅಂತ. ಇವರ ಮೇಲೆ ಹಲ್ಲೆ ಮಾಡೇ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ದು ದರ್ಶನ್ ಅವರು. ಆಗ ಅಫಿಡವಿಟ್ ಹಾಕಿದ್ದು ಕೂಡ ಇದೆ ವಿಜಯಲಕ್ಷ್ಮಿ ಅವರು, ನಾವು ಸರಿ ಹೋಗ್ತೀವಿ ಮುಂದಕ್ಕೆ, ಅವ್ರಿಗೇನು ಶಿಕ್ಷೆ ಕೊಡಬೇಡಿ ಅಂತಂದ್ಬಿಟ್ಟು. ಆಮೇಲೆ ದರ್ಶನ್ ರಿಲೀಸ್ ಆಗಿದ್ದು 2012ರಲ್ಲಿ ನಡೆದಂತಹ ಘಟನೆ. ಸೊ ಅವರು ಕೂಡ ತಡೆದು ಏನಿದು ಮೇಲಿಂದ ಮೇಲೆ ಈ ಥರ ಆಗ್ತಾ ಇದೆ. ಒಂದು ಫೈನ್ ಡೇ ಮನಸ್ಸು ಒಡೆದು ಹೋಗ್ಬಿಡುತ್ತೆ, ಹೃದಯ ನುಚ್ಚು ನೂರಾಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲೇ ಈ ನಿರ್ಧಾರಗಳೆಲ್ಲ ನೋಡಿ. ಅವರು ಪ್ರೊಫೈಲ್ ಫೋಟೋನ ತೆಗೆದು ಅನ್ಫಾಲೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಈಗ ದರ್ಶನ್ ಅವರನ್ನು. ಬೇಸರ. ಮತ್ತು ಎಲ್ಲರೂ ಇವ್ರನ್ನೇ ಪ್ರಶ್ನೆ ಮಾಡ್ತಾರೆ, ಏನು ನಿಮ್ಮ ಮನೆಯವ್ರಿಗೆ ನಿಮ್ಮ ಗಂಡಂಗೆ ಹಿಂಗಾಯ್ತು ಅಂತ. ಎಷ್ಟು ಉತ್ತರ ಕೊಡೋಕ್ಕಾಗುತ್ತೆ ಜೀವನದಲ್ಲಿ?